ಸ್ನೇಹಿತರೆ, ಈಗ ಎಲ್ಲಿ ನೋಡಿದ್ರು ಕಾಕ್ರೋಚ್ ಕಾಕ್ರೋಚ್ ಕಾಕ್ರೋಚ್. ಜಿರಳೆ ಅಂದ ತಕ್ಷಣ ಭಯ ಆಯ್ತಾ? ನೀವಲ್ಲ ಭಯ ಪಡಬೇಕಾಗಿರೋದು, ಆಡಳಿತ ಪಕ್ಷ ಭಯ ಪಡಬೇಕಾಗಿದೆ. ಯಾಕೆಂದ್ರೆ ಈ ಜಿರಳೆಗೆ ಅಂತ ಒಂದು ಶಕ್ತಿ ಇದೆ. ಒಂದು ಕ್ಷಣ ಮನಸ್ಸು ಮಾಡಿದ್ರೆ ಭ್ರಷ್ಟಾಚಾರ ಮಾಡೋರ್ನ ಮಟಾಶ್ ಮಾಡ್ಬೋದು. ಆ ತರ ಅಸಾಮಾನ್ಯವಾದ ಜಿರಳೆ ಒಂದೀಗ ನಮ್ಮ ದೇಶದಲ್ಲಿ ಹುಟ್ಕೊಂಡಿದೆ. ಹುಟ್ಟಿದ ಒಂದೆರಡು ದಿನದಲ್ಲೇನೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಹಾಗಾದ್ರೆ ಯಾವ ರಾಷ್ಟ್ರೀಯ ಪಕ್ಷ ಇದನ್ನ ಹುಟ್ಟಾಕ್ತು? ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಹೆಸರು ಈ ಪಕ್ಷ ನಿಜವಾಗ್ಲೂ ಅಸ್ತಿತ್ವದಲ್ಲಿದೆಯಾ? ಯಾರು ಹುಟ್ಟಾಕಿದ್ದು? ಅಥವಾ ಯಾವ್ದಾದ್ರೂ ಪಕ್ಷದ ಬಿ ಟೀಮ್ ಇದು? ಇದೆಲ್ಲದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ಸ್ನೇಹಿತರೆ ನಮಸ್ಕಾರ. ಇಂಥದ್ದೊಂದು ದಿನ ಬರುತ್ತಾ? ಯುವ ಜನತೆ ಬೀದಿಗಿಳಿತಾರ, ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾರ. ಈ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಂತವ್ರು ಬಹಳ ಜನ ಇದ್ರು. ಆ ಗಳಿಗೆ ಈಗ ಬಂದಿದ್ಯಾ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ರಾತ್ರೋರಾತ್ರಿ ಹುಟ್ಕೊಂಡಂತ ಒಂದು ಪಕ್ಷ ಕಾಕ್ರೋಚ್ ಜನತಾ ಪಾರ್ಟಿ ಎಲ್ಲರಿಗೂ ದೊಡ್ಡ ಶಾಕ್ ಅನ್ನ ನೀಡಿದೆ. ಯಾಕೆ ಅಂದ್ರೆ ಇತ್ತೀಚೆಗೆ ನಡೆದಂತ ಘಟನೆಗಳಿಂದ ನೊಂದಿದ್ದಂತ, ಬೇಸರಗೊಂಡಿದ್ದಂತ ಯುವ ಜನತೆ ಈಗ ಈ ಪಾರ್ಟಿ ಜೊತೆ ಕೈ ಜೋಡಿಸಿದರೆ, ಫಾಲೋ ಮಾಡ್ತಾ ಇದ್ದಾರೆ. ಎಲ್ಲಿಂದ ಹುಟ್ಕೊಳ್ತು ಈ ಪಾರ್ಟಿ? ಏನಿದು ಪಕ್ಷ? ಯಾರದ್ದು? ಇದೆಲ್ಲ ಪ್ರಶ್ನೆ ಇಲ್ಲಿ ನಿಮ್ಗೆ ಮೂಡ್ಬೋದು, ಹೇಳ್ತೀನಿ. ಇದು ಒಂದು ಯುವಕ ಈ ಯುವಕರ ನೋವನ್ನ, ಆಕ್ರೋಶವನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಬೇಜಾರಾಗಿ ವ್ಯಂಗ್ಯ ಮಾಡಿ, ಒಂದು ವಿಡಂಬನೆ ಮಾಡಿ ಒಂದು ಪಾರ್ಟಿಯನ್ನ ಹುಟ್ಟಾಕ್ತಾನೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಕೊಂಡಂತ ಪಾರ್ಟಿ ಇದು. ಅದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ ಅದಕ್ಕೆ ಹೆಸರನ್ನ ಕೊಟ್ಟು ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಮತ್ತೆ ಎಕ್ಸ್ ಖಾತೆಗಳಲ್ಲಿ ಅದನ್ನ ಖಾತೆ ತೆರೆದ್ಬಿಟ್ಟು ಶೇರ್ ಮಾಡ್ತಾರೆ. ಜೊತೆನಲ್ಲಿ ನೀವು ನಮ್ಮ ಜೊತೆ ಕೈ ಜೋಡಿಸಿ, ನೀವು ಸದಸ್ಯರಾಗ್ಬೋದು, ನೀವು ಮೆಂಬರ್ ಆಗೋದಕ್ಕೆ ಏನು ನಿಮ್ಗೆ ಅರ್ಹತೆ ಇರಬೇಕು ಅಂತ ಹೇಳಿ ಒಂದು ಫಾರ್ಮ್ ಅನ್ನ ಕೊಟ್ಟು ಹರಿಬಿಡ್ತಾರೆ. ಹಾಗೆ ಹರಿಬಿಟ್ಟ ಕ್ಷಣದಲ್ಲೇನೆ ಅವರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ಒಂದೇ ದಿನದಲ್ಲಿ 24 ಗಂಟೆನಲ್ಲಿ ಲಕ್ಷಾಂತರ ಯುವಕ ಯುವತಿಯರು ಫಾಲೋ ಮಾಡ್ತಾರೆ, ಆ ಖಾತೆಗಳನ್ನ ಕೈ ಜೋಡಿಸ್ತಾರೆ, ಧ್ವನಿಗೂಡಿಸ್ತಾರೆ, ಭ್ರಷ್ಟಾಚಾರದ ವಿರುದ್ಧ ಹೋರಾಡಕ್ಕೆ ಮುಂದಾಗ್ತಾರೆ. ಕೊನೆಗೆ ಆಡಳಿತ ಪಕ್ಷಕ್ಕೂ ಇದ್ರ ಬಿಸಿ ಮುಟ್ಟತ್ತೆ. ತಕ್ಷಣ ಅವರು ಎಕ್ಸ್ ಖಾತೆಯನ್ನ ಸೀಸ್ ಮಾಡ್ತಾರೆ. ಈಗ ಈ ಪಾರ್ಟಿಯ ಬಗ್ಗೆ ಎಲ್ಲರಿಗೂ ಮತ್ತಷ್ಟು ಇಂಟ್ರೆಸ್ಟ್ ಅಂತ ಅನ್ಸೋದು, ಗಮನಕ್ಕೆ ಸೆಳೆಯೋದು ಏನಂದ್ರೆ ಅದರ ಮ್ಯಾನಿಫೆಸ್ಟೋ. ಇನ್ನೂ ಒಂದೇ ಹೆಜ್ಜೆ ಮುಂದೆ ಹೋಗಿ ಈ ಯುವಕರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡ್ತಾರೆ. ಪಾರ್ಟಿಯ ಮ್ಯಾನಿಫೆಸ್ಟೋ. ಚುನಾವಣೆ ಸಂದರ್ಭದಲ್ಲಿ ಅವರು ಏನು ಆಡಳಿತವನ್ನ ನೀಡ್ತೀವಿ ಅಂತ ಭರವಸೆ ಕೊಡುತ್ತಲ್ಲ ಒಂದು ಪಕ್ಷ, ಅದ ಮ್ಯಾನಿಫೆಸ್ಟೋನ ಇವರು ಈಗ ಬಿಡುಗಡೆ ಮಾಡಿದ್ದಾರೆ. ಅದ್ರಲ್ಲಿರುವಂತ ವಿಷಯಗಳು ನಿಜವಾಗ್ಲೂ ಕೂಡ ಪ್ರತಿಯೊಬ್ಬ ಪ್ರಜೆ ಕೇಳ್ಬೇಕಾಗಿರುವಂತ ಪ್ರಶ್ನೆಗಳು. ಈಗ ಮ್ಯಾನಿಫೆಸ್ಟೋ ವಿಚಾರಕ್ಕೆ ಬಂದ್ರೆ ಏನಿದೆ ಅದರಲ್ಲಿ ಅಂತ ಹೇಳ್ತೀನಿ. ಮುಖ್ಯವಾಗಿ ಅವರು ಫಸ್ಟಿಗೆ ಹೇಳೋದೇನು ಅಂತಂದ್ರೆ, ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಅದರ ನ್ಯಾಯಮೂರ್ತಿಗಳು ನಿವೃತ್ತರಾದ ಮೇಲೆ ಸರ್ಕಾರದ ಯಾವುದೇ ಹುದ್ದೆನಲ್ಲಿ ಮುಂದುವರಿಬಾರ್ದು, ಅಥವಾ ಯಾವುದೇ ಸಾರ್ವಜನಿಕ ಸಂಸ್ಥೆಯಲ್ಲಿ ಅವರು ಯಾವುದೇ ಹುದ್ದೆನ ಅಲಂಕರಿಸಬಾರ್ದು, ಅದರಲ್ಲಿ ಜಾಯಿನ್ ಆಗಬಾರ್ದು ಅಂತ. ಈಗ ಹಲವು ಪ್ರಕರಣಗಳನ್ನ ನಾವು ನೋಡಿದ್ದೀವಿ. ಏನು ಮೋದಿ ಸರ್ಕಾರ ಹಲವು ನಿವೃತ್ತ ನ್ಯಾಯಮೂರ್ತಿಗಳಿಗೆ ಅವರು ನಿವೃತ್ತರಾದ್ಮೇಲೆ ತನ್ನ ವಲಯಕ್ಕೆ ಸೇರಿಸ್ಕೊಳ್ತಾ ಇದೆ. ಅಷ್ಟೇ ಅಲ್ಲ, ರಾಜ್ಯದ ರಾಜ್ಯಪಾಲರನ್ನಾಗಿ ಮಾಡಿದೆ, ಜೊತೆಯಲ್ಲಿ ಒಂದು ಉನ್ನತ ಸ್ಥಾನವನ್ನ ಕೊಡುತ್ತೆ ಸರ್ಕಾರದಲ್ಲಿ, ಅಥವಾ ತಮ್ಮ ಒಂದು ರಾಜ್ಯದ ಮುಖ್ಯ ಕಾರ್ಯದರ್ಶಿಯನ್ನಾಗಿ ನೇಮಿಸುತ್ತೆ. ಈ ರೀತಿ ಎಲ್ಲ ಪ್ರಕರಣ ನಾವು ನೋಡಿದೀವಿ. ನ್ಯಾಯಾಲಯ ಅನ್ನೋದು ಪಕ್ಷ ಭೇದ ಮರೆತು ಎಲ್ಲಾ ಪಕ್ಷದವರಿಗೆ, ಎಲ್ಲಾ ರಾಜಕೀಯದವರಿಗೆ, ಅಥವಾ ಸಾರ್ವಜನಿಕರಿಗೆ, ಪ್ರಜೆಗಳಿಗೆ ಸಂವಿಧಾನ ಹೇಳೋ ಪ್ರಕಾರ ನ್ಯಾಯವನ್ನ ಕೊಡ್ಬೇಕು. ಆ ಸ್ಥಾನದಲ್ಲಿದ್ದಾಗ ಎಲ್ಲರನ್ನು ಒಂದೇ ರೀತಿ ಕಾಣ್ಬೇಕು. ಆದ್ರೆ ಇಲ್ಲಿ ನಿವೃತ್ತರಾದ್ಮೇಲೆ ಅವ್ರಿಗೆ ಸಿಕ್ತಿರುವಂತ ಸನ್ಮಾನ, ಗಿಫ್ಟು, ಇದನ್ನೆಲ್ಲ ನೋಡ್ತಾ ಇದ್ರೆ ಇವರು ಆ ಪಕ್ಷದ ಜೊತೆನಲ್ಲಿ ಇದ್ದಂತ ನಂಟೇನು, ಅಥವಾ ಏನಕ್ಕೆ ಪ್ರತಿಯಾಗಿ ಅವ್ರು ಇದನ್ನ ಪಡ್ಕೊಂಡಿದ್ದಾರೆ ಅನ್ನೋ ಅನುಮಾನ ಕೂಡ ನಮಗೆ ಕಾಡುತ್ತೆ. ಸಹಜವಾಗಿನೇ ನಿಜ ಹೇಳ್ಬೇಕಂತಂದ್ರೆ ಆ ನ್ಯಾಯಮೂರ್ತಿಗಳೇ ಅಂತ ಯಾವುದೇ ಒಂದು ಸ್ಥಾನ ಸಿಕ್ಕರು ಕೂಡ ಅದರಿಂದ ದೂರ ಇರ್ಬೇಕು, ಅದನ್ನ ಒಪ್ಕೋಬಾರ್ದು. ಆಮೇಲೆ ನಿವೃತ್ತರಾದ್ಮೇಲೆ ಅವ್ರು ಯಾವುದೇ ಪಕ್ಷದ ಜೊತೆ ಗುರುತಿಸ್ಕೋಬಾರ್ದು. ಇದು ಇರ್ಬೇಕಾದಂತ ಒಂದು ರೀತಿ. ಆದ್ರೆ ಅದ ತರ ಇಲ್ಲ. ಹಾಗಾಗಿ ಇವರ ಮ್ಯಾನಿಫೆಸ್ಟೋನಲ್ಲಿ ಇದು ಬಹಳ ಗಮನ ಸೆಳೆಯುತ್ತೆ. ಎಲ್ಲರೂ ಒಪ್ಕೋತಾ ಇದ್ದಾರೆ ಇದನ್ನ. ಅದೇ ರೀತಿ ಅವ್ರು ಇನ್ನೊಂದು ಹೇಳ್ತಾರೆ, ಏನಂತಂದ್ರೆ ಈಗಾಗಲೇ ಶಾಸಕಾಂಗದಲ್ಲಿ ಮಹಿಳೆಯರಿಗೆ 33% ಸ್ಥಾನ ಕೊಡ್ಬೇಕು ಅಂತ ಒಂದು ಮಸೂದೆಯನ್ನ ಅಂಗೀಕಾರ ಮಾಡಿದ್ದಾರೆ. ಆದ್ರೆ ಅದಿನ್ನೂ ಜಾರಿಗೆ ಬಂದಿಲ್ಲ. ಈಗ ಇವರು ಹೇಳೋದೇನು ಅಂದ್ರೆ 50% ಕೊಡ್ಬೇಕು ಅಂತ. ಶಾಸಕರಿರ್ಬೋದು, ಸಂಸದರಿರ್ಬೋದು, ಮಹಿಳೆಯರಿಗೆ 50% ಕೊಡಿ ಅಂತ ಹೇಳ್ತಾರೆ. ಇದು ಕೂಡ ನ್ಯಾಯವಾದ್ದೇ. ಸರಿ ಸಮನಾಗಿ ದೇಶದಲ್ಲಿ ಇದ್ದಾರೆ ಮಹಿಳೆ ಅಂತಂದ್ರೆ ಪುರುಷನಿಗೆ,
ಮತ್ತೆ 50% ಕೊಡ್ಬೇಕಲ್ವಾ, ಸಮಾನವಾಗಿ ಕೊಡ್ಬೇಕಲ್ವಾ. ಮತ್ತೆ ಇನ್ನೊಂದು ವಿಷಯ ಹೇಳ್ತಾರೆ, ಅದೇನು ಅಂತಂದ್ರೆ, ಯಾವುದೇ ಒಬ್ಬ ಶಾಸಕ ಒಂದು ಪಕ್ಷದಿಂದ ಚುನಾವಣೆಯಲ್ಲಿ ಗೆದ್ದು ನಂತರ ಬೇರೆ ಪಕ್ಷಕ್ಕೆ ಸೇರ್ಕೊಂಡ್ರೆ, ಪಕ್ಷಾಂತರ ಮಾಡಿದ್ರೆ, ಅವರನ್ನ 20 ವರ್ಷ ಚುನಾವಣೆಯಲ್ಲಿ ಸ್ಪರ್ಧಿಸದೇ ಇರೋ ಹಾಗೆ ನಿಷೇಧ ಹೇರಬೇಕು ಅಂತ ಹೇಳ್ತಾರೆ. ನಿಷೇಧ ಏನು, ಪಕ್ಷಾಂತರ ನಿಷೇಧ ಜಾರಿನಲ್ಲಿದೆ, ಕಾನೂನಿದೆ, ಆದ್ರೆ ಅದಷ್ಟು ಪರಿಣಾಮಕಾರಿ ಕೆಲಸ ಮಾಡ್ತಿಲ್ಲ. ಹಾಗಾಗಿ ಇವರು ಇದನ್ನು ಒಂದು ಸೇರಿಸ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದ್ರೆ, ಗೋಧಿ ಮೀಡಿಯಾಗಳಿಗೆ ಕಡಿವಾಣ ಹಾಕ್ಬೇಕು ಅನ್ನೋದು ಅವ್ರು ಹೀಗೆ ಹೇಳ್ತಾರೆ ಮ್ಯಾನಿಫೆಸ್ಟೋದಲ್ಲಿ. ಅಂದ್ರೆ ಬಹುತೇಕ ಭಾರತದಲ್ಲಿರುವಂತ ಬಹುತೇಕ ಮೀಡಿಯಾಗಳು, ಮಾಧ್ಯಮ ಸಂಸ್ಥೆಗಳು ಅದಾನಿ ಅಂಬಾನಿ ಒಡೆತನದಲ್ಲಿದೆ. ಹಾಗಿದ್ದಾಗ ಇವ್ರಿಗೆ ಸರ್ಕಾರ ಜೊತೆ ಇರುವ ನಂಟು, ಅದರಿಂದಾಗಿ ಮಾಧ್ಯಮಗಳನ್ನ ದುರುಪಯೋಗ ಪಡಿಸ್ಕೊಳ್ಳುವಂತ ಸರ್ಕಾರ, ಇದೆಲ್ಲವನ್ನ ಕಂಡು ಅವ್ರೇನ್ ಹೇಳ್ತಾರೆ ಅಂದ್ರೆ, ಈ ಎಲ್ಲಾ ಸಂಸ್ಥೆಗಳ ಲೈಸೆನ್ಸ್ ಅನ್ನ ರದ್ದು ಮಾಡ್ಬೇಕು ಅಂತ ಹೇಳ್ತಾರೆ. ಮತ್ತೆ ಯಾವುದೇ ರೀತಿ ಆಡಳಿತ ಪಕ್ಷದ ತುತ್ತೂರಿ ಆಗಿರುವಂತಹ ಒಂದು ಮಾಧ್ಯಮ ಸಂಸ್ಥೆಗೆ ಬಂದಿರುವಂತಹ ಫಂಡ್ ಅನ್ನು ಕೂಡ ಆಡಿಟ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಮ್ಯಾನಿಫೆಸ್ಟೋದಲ್ಲಿ. ಇದು ಕೂಡ ಬಹಳ ಮುಖ್ಯವಾದಂತ ವಿಚಾರ. ಇದು ಪರಿಗಣಿಸ್ಬೇಕಾಗಿರೋಂತು ಮತ್ತೆ ಚರ್ಚೆ ಮಾಡ್ಬೇಕಾಗಿರೋಂಥ ವಿಚಾರ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈಗ ಆಡಳಿತ ಪಕ್ಷದ ತುತ್ತೂರಿಯಾಗಿ ಇಡೀ ದೇಶದಾದ್ಯಂತ, ಅಂದ್ರೆ ಒಂದು ಮಾಧ್ಯಮವನ್ನ ಸಂವಿಧಾನದ 4ನೇ ಪ್ರಮುಖ ಅಂಗ ಅಂತ ಹೇಳ್ತಾರೆ. ಕಾರ್ಯಾಂಗ, ಶಾಸಕಾಂಗ ಹೇಗೋ ಹಾಗೆ ಮಾಧ್ಯಮ ಕೂಡ ಒಂದು ಪ್ರಮುಖವಾದ ಅಂಗ. ಅಂದ್ರೆ ಸಮಾಜವನ್ನ ಅಥವಾ ಯಾವುದೇ ಒಂದು ಪಕ್ಷದ ಆಡಳಿತವನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಾಗಿ ಅದನ್ನ ಪ್ರಶ್ನಿಸುವಂತ ಒಂದು ಹಕ್ಕು ಅಥವಾ ತಾಕತ್ತು ಇರೋದು ಮಾಧ್ಯಮಕ್ಕೆ. ಆದ್ರೆ ಆ ಕೆಲಸವನ್ನ ಮಾಡದೆ, ಜನರಿಗೆ ನ್ಯಾಯವನ್ನ ಒದಗಿಸದೆ, ಈ ಆಡಳಿತ ಪಕ್ಷಗಳ ಬಾಲಂಗೋಚಿಗಳಾಗಿ, ಗೋಧಿ ಮೀಡಿಯಾಗಳಾಗಿ ಏನ್ ಕೆಲಸ ಮಾಡ್ತಿದೆಯಲ್ಲ, ಆ ಸಂಸ್ಥೆಗಳ ವಿರುದ್ಧ ಇವರು ಈ ರೀತಿಯ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. CJP ಶುರುವಾಗೋದಿಕ್ಕೆ ಕಾರಣ ಒಬ್ರು CJI. ಏನದ್ದು ಪ್ರಕರಣ? ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಅವರು ಒಂದು ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ಒಂದು ಮಾತನ್ನಾಡ್ತಾರೆ. ಆ ಮಾತೇ ಇದೆಲ್ಲದಕ್ಕೂ ಮೂಲ, ಈ ಪಾರ್ಟಿಯ ಹೆಸರಿಗೂ ಕಾರಣ, ಮತ್ತೆ ಯುವ ಜನತೆ ಈ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೂ ಕೂಡ ಕಾರಣ. ಅದೇನಂದ್ರೆ, ಅವರು ಹೇಳ್ತಾ ಹೋಗ್ತಾರೆ, ಈ ಯುವ ಜನತೆ ಒಂದು ಕಾಕ್ರೋಚ್ಗಳ ತರ ಎಲ್ಲಾ ಕಡೆ ತುಂಬ ಹೋಗಿದ್ದಾರೆ. ನಿರುದ್ಯೋಗಿಗಳು, ಆಮೇಲೆ ಏನು ಮಾಡಕ್ಕೆ ಕೆಲಸ ಇಲ್ಲದೆ ಇರೋರು, ಆಮೇಲೆ ಇವರು ಕೊನೆಗೆ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, RTI ಕಾರ್ಯಕರ್ತರಾಗ್ತಾರೆ, ಆಕ್ಟಿವಿಸ್ಟ್ ಆಗ್ತಾರೆ. ಇನ್ನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವಿಸ್ಟ್ ಆಗಿರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಇನ್ಯಾವುದೋ ಒಂದು ಆಕ್ಟಿವಿಸ್ಟ್ ಆಗ್ತಾರೆ, ಅಂದ್ರೆ ಇನ್ಯಾವುದೋ ಒಂದು ರೀತಿಯ ಹೋರಾಟಗಾರರಾಗ್ತಾರೆ. ಅಂದ್ರೆ ಹೋರಾಟಗಾರರು ಅಂತಂದ್ರೆ ಅಷ್ಟು ಹಗುರನ್ನ, ಒಂದು ಉನ್ನತ ಸ್ಥಾನದಲ್ಲಿರೋರು, ನ್ಯಾಯಮೂರ್ತಿಗಳಂತ ಅನಿಸ್ಕೊಂಡಿರೋರು, ಈ ದೇಶದ ಯುವ ಜನತೆ ಬಗ್ಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಪ್ರಜೆಯ ಬಗ್ಗೆ ಗೌರವ ಮತ್ತೆ ಒಂದು ಸರಿಯಾದಂತ ಒಂದು ಸಮಾನವಾಗಿ ಕಾಣುವಂತ ಒಂದು ಮನೋಭಾವವನ್ನು ಇಟ್ಕೊಂಡಿರ್ಬೇಕಾದಂಥವ್ರು, ಇವರ ಬಾಯಿನಲ್ಲಿ ಇಂಥ ಮಾತುಗಳು ಯುವ ಜನತೆ ಬಗ್ಗೆ ಮತ್ತೆ ಅವರ ನಿರುದ್ಯೋಗದ ಬಗ್ಗೆ ಬಂದಾಗ ಅದು ಅಷ್ಟು ಸುಲಭವಾಗಿ ತಗೊಳ್ಳುವಂಥದ್ದಲ್ಲ. ನ್ಯಾಯಮೂರ್ತಿಗಳ ಬಾಯಲ್ಲ, ಯಾರ ಬಾಯಿನಲ್ಲೂ ಬರಬಾರ್ದಂತ ಮಾತಿದು. ಹಾಗಿದ್ದಾಗ ನ್ಯಾಯಮೂರ್ತಿಗಳಿಗೆ ಜನ ಮಾತ್ರ ಅಲ್ಲ, ರಾಜಕೀಯ ನಾಯಕರು ಇರ್ಬೋದು, ಆಡಳಿತ ಪಕ್ಷ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಎಲ್ಲರೂ ಕೂಡ ತಲೆಬಾಗಿ ಗೌರವಿಸ್ಬೇಕು, ಅವ್ರಿಗೆ ನಮಸ್ಕರಿಸ್ಬೇಕು. ಯಾಕಂತಂದ್ರೆ ಆ ಸ್ಥಾನ ಅಂತದ್ದು. ಅವರು ಸಂವಿಧಾನವನ್ನ ಅಲ್ಲಿ ಜಾರಿಗೊಳಿಸುವಂಥವ್ರು, ಸಂವಿಧಾನದಲ್ಲಿ ಹೇಳುವಂಥದ್ದನ್ನ ಜನರಿಗೆ ನೀಡುವಂಥವ್ರು, ಕಾನೂನನ್ನು ನೀಡುವಂಥವ್ರು, ತೀರ್ಪು ಕೊಡುವಂಥವ್ರು. ಸಂವಿಧಾನಕ್ಕೆ ಕೊಡುವ ಗೌರವನ್ನೇ ನ್ಯಾಯಮೂರ್ತಿಗಳಿಗೆ ಕೊಡ್ತಾರೆ ಜನ. ಹೀಗಿದ್ದಾಗ ಅವರ ಬಾಯಿನಲ್ಲಿ ಆ ಘನತೆಗೆ ತಕ್ಕುದಲ್ಲದ, ಅವರ ಸ್ಥಾನಕ್ಕೆ ತಕ್ಕುದಲ್ಲದ ಒಂದು ಮಾತು ಬಂತಲ್ಲ, ಇದು ನಿರುದ್ಯೋಗಿ ಯುವಕರನ್ನ ರೊಚ್ಚಿಗೆಬ್ಬಿಸ್ತು. ಅಂದ್ರೆ ಈ ನಿರುದ್ಯೋಗಕ್ಕೆ ಮತ್ತೆ ನಿರುದ್ಯೋಗಿ ಯುವಕರು ಇವತ್ತು ಇರೋದಕ್ಕೆ ಕಾರಣ ಆದರೂ ಯಾರು? ಅದಕ್ಕೆ ಯುವಕರು ಕಾರಣನಾ? ಯುವ ಜನತೆ ಕಾರಣನಾ? ಅದಕ್ಕೆ ಕಾರಣ ಒಂದು ಆಡಳಿತ ಪಕ್ಷ ಅಲ್ವಾ? ಕೇಂದ್ರ ಸರ್ಕಾರ ಅಲ್ವಾ? ಅಥವಾ ಅವರಿಗೆ ಒಂದು ಭವಿಷ್ಯವನ್ನ ಕಟ್ಕೊಡ್ಬೇಕಾದರೂ, ಉದ್ಯೋಗವನ್ನ ಸೃಷ್ಟಿ ಮಾಡ್ಬೇಕಾಗಿರೋದು ಒಂದು ಕೇಂದ್ರ ಸರ್ಕಾರದ ಕರ್ತವ್ಯ ಅಲ್ವಾ? ಅವ್ರು ಮಾಡದೇ ಇರೋದನ್ನ, ಅವರ ಲೋಪವನ್ನ, ಅವರ ಆಡಳಿತ ವ್ಯವಸ್ಥೆ ವೈಫಲ್ಯವನ್ನ ಪ್ರಶ್ನಿಸಬೇಕಾಗಿದ್ದಂತಹ ನ್ಯಾಯಮೂರ್ತಿಗಳು, ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕಾಗಿದ್ದಂಥವ್ರು, ಮತ್ತೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವಂತೆ ಅವರಿಗೆ ಹೇಳ್ಬೇಕಾಗಿದ್ದಂತಹ ನ್ಯಾಯಮೂರ್ತಿಗಳು ನಿರುದ್ಯೋಗಿ ಯುವ ಜನತೆಯನ್ನ ಆಡ್ಕೋತಾರೆ ಅಂತಂದ್ರೆ, ಇದು ಸಹಜವಾಗಿಯೇ ಯಾರನ್ನಾದ್ರೂ ಕೆರಳಿಸುವಂಥದ್ದು, ಯಾರಿಗಾದ್ರೂ ಬೇಸರವನ್ನು ಉಂಟು ಮಾಡುವಂಥದ್ದು. ಅದಕ್ಕೆ ಸರಿಯಾಗಿ ಇವತ್ತು ಯುವ ಜನತೆ ಉತ್ತರವನ್ನ ಕೊಟ್ಟಿದ್ದಾರೆ. ಯುವ ಜನತೆಯ ಶಕ್ತಿ ಏನು ಅನ್ನೋದು ಇವತ್ತು ಇಲ್ಲಿ ವ್ಯಕ್ತ ಆಗ್ತಾ ಇದೆ, ಗೊತ್ತಾಗ್ತಾ ಇದೆ, ಗೋಚರವಾಗ್ತಾ ಇದೆ. ಆ ಶಕ್ತಿಗೆ ಇನ್ನೊಂದಿಷ್ಟು ಶಕ್ತಿ ಸೇರ್ಕೊಳ್ತದೆ. ಅದೀಗ ಸರಿಯಾದ ಟ್ರ್ಯಾಕ್ ನಲ್ಲಿ ಹೋಗ್ಬೇಕಾಗಿದೆ.
ಹಳಿ ತಪ್ಪಿದ್ರೆ ಅದು ಬೇರೆದೇ ಆಗ್ಬೋದು. ಹಾಗಾಗದೇ ಇರೋ ರೀತಿಯಲ್ಲಿ ಈಗ ಯುವ ಜನತೆ ಮುಂದಿನ ಹೆಜ್ಜೆಯನ್ನ ಇಡಬೇಕಾಗಿದೆ. ಇದುವರೆಗೆ ಮಾಡಿರೋದು ಫನ್ಗಾಗಿ ಇರ್ಬೋದು ಅಥವಾ ವಿಡಂಬನೆಗಾಗಿ ಇರ್ಬೋದು. ಆದ್ರೆ ಇದು ಪಡ್ಕೊಳ್ತಿರೋ ಒಂದು ರೂಪನ ನೋಡಿದ್ರೆ ಇದು ಬೇರೆನೇ ಗಂಭೀರವಾಗಿ ಬೇರೆದೇ ಒಂದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವಂತ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಆಮೇಲೆ ಇದ್ರ ಜೊತೆನಲ್ಲಿ ಪ್ರತಿರೋಧ ಕೂಡ ವ್ಯಕ್ತ ಆಗಿದೆ. ಈಗಾಗಲೇ ಅವ್ರದ್ದು ಎಕ್ಸ್ ಖಾತೆ ಸೀಸ್ ಆಗಿದೆ ಅಂತ ಹೇಳಿದೆ. ಅದಾದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ದಿಢೀರ್ ಅಂತೇಳಿ ಇವತ್ತಿಂದ ಇನ್ನೊಂದು ಪಕ್ಷ ಹುಟ್ಕೊಂಡಿದೆ. ಸೋಷಿಯಲ್ ಮೀಡಿಯಾದ ಒಂದು ಖಾತೆನ ಓಪನ್ ಮಾಡಿ ಅವರು ಹಿಟ್ ಜನತಾ ಪಾರ್ಟಿ ಅಂತೇಳಿ, ಅಂದ್ರೆ ಹಿಟ್ಟನ್ನು ಇಟ್ಕೊಂಡು ಈ ಜಿರಳೆಗಳನ್ನೆಲ್ಲ ನಾಶ ಮಾಡ್ತೀವಿ ಅಂತೇಳಿ ಅವರು ಕೂಡ ಪೋಸ್ಟರ್ಸು ಮೀಮ್ಸು ಈ ಜಿರಳೆಗಳನ್ನೆಲ್ಲ ಸಾಯಿಸಿದ ಹಾಗೆ ಎಲ್ಲ ಮೀಮ್ಸ್ಗಳು ಮಾಡ್ತಿದ್ದಾರೆ. ಆಮೇಲೆ ಲಾಲ್ ಹಿಟ್ ಪಾರ್ಟಿ ಅಂತ ಒಂದು ಇದೇ ತರ ಬೇರೆ ಬೇರೆ ಹೆಸರುಗಳಲ್ಲಿ ಜಿರಳೆನ ನಾಶ ಮಾಡಕ್ಕೆ ಬಂದಿರೋ ಪಾರ್ಟಿಗಳು ನಾವು ಅಂತೇಳಿ ಅದು ಒಂದು ಪಕ್ಷದ ಮುಖವಾಣಿಯಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಕಾಕ್ರೋಚ್ ಜನತಾ ಪಾರ್ಟಿಯ ವಿರುದ್ಧ ಫೈಟ್ ಬಿದ್ದಿದೆ. ಈ ಫೈಟು ಸೋಷಿಯಲ್ ಮೀಡಿಯಾಕ್ಕೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಮುಂದುವರೆದು ಬೇರೆದೇ ರೂಪ ಪಡ್ಕೊಳ್ಳುತ್ತಾ? ಇದು ಕೂಡ ನಾವೀಗ ವಿಚಾರ ಮಾಡಬೇಕಾದಂತ ಮುಖ್ಯವಾದಂತ ವಿಚಾರ. ಆದ್ರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈಗೇನು ಒಂದು ಯುವ ಶಕ್ತಿ ಅನ್ನೋದು ಎಮರ್ಜ್ ಆಗಿದೆ, ಅಂದ್ರೆ ಇಲ್ಲಿ ಉದ್ಭವ ಆಗಿದೆಯಲ್ಲ, ಕಾಣಿಸ್ಕೊಂಡಿದೆಯಲ್ಲ, ಇದು ಸರಿಯಾದ ರೀತಿಯಲ್ಲಿ ಒಂದು ಆಡಳಿತ ಪಕ್ಷ ಆಡಳಿತವನ್ನ ನಡೆಸೋ ಹಾಗೆ, ಅದನ್ನ ಹದ್ದುಬಸ್ತಿನಲ್ಲಿ ಇಡೋ ಹಾಗೆ, ಅಂದ್ರೆ ಭ್ರಷ್ಟಾಚಾರ ಮಾಡದೇ ಇರೋ ಹಾಗೆ ಹದ್ದುಬಸ್ತಿನಲ್ಲಿ ಇಡದ ಹಾಗೆ ನೋಡ್ಕೊಳ್ಳೋದಿಕ್ಕೆ ಉಪಯೋಗ ಆಗ್ಬೇಕು. ಆಗ್ಲೇ ಅದರ ಸಾರ್ಥಕತೆ ಇರೋದು. ಇಲ್ಲ ಅಂತಂದ್ರೆ ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಇದಕ್ ಮುಂಚೆ ಕೂಡ ಒಂದು ಆಂದೋಲನ ಇದೇ ರೀತಿ ನಮ್ಮ ದೇಶದಲ್ಲಿ ಆಯ್ತು. ಅದು ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ನಡೆದಂತ ಆಂದೋಲನ, ದೊಡ್ಡ ಆಂದೋಲನ ನಡೀತು, ಭ್ರಷ್ಟಾಚಾರ ವಿರೋಧಿ ಆಂದೋಲನ ಅಂತ ನಡೀತು. ಅದಾದ್ಮೇಲೆ ಅವಾಗ್ಲೂ ಕೂಡ ಇದು ಯಾವುದೋ ಒಂದು ಪಕ್ಷದ ಬಿ ಟೀಮ್ ಅನ್ನೋದೆಲ್ಲದು ಕೂಡ ಮಾತುಗಳು ಕೇಳಿ ಬಂದಿತ್ತು. ಅದಾದ್ಮೇಲೆ ಏನಾಯ್ತು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಆದ್ರೆ ಈಗ ಈ ಆಂದೋಲನ ಇದೆಯಲ್ಲ, ಈ ಕ್ರಾಂತಿ ಇದೆಯಲ್ಲ, ಇದು ಸರಿಯಾದ ಶೇಪನ್ನ ತಗೊಳ್ಬೇಕಾಗಿದೆ, ಸರಿಯಾದ ರೂಪವನ್ನ ಪಡ್ಕೊಳ್ಬೇಕಾಗಿದೆ. ಅದೇ ರೀತಿ ಮುಂದಿನ ಹೆಜ್ಜೆಗಳು ಅವ್ರದ್ದು ಹೇಗಿರಬೇಕು ಅಂತ, ಬರೀ ರಸ್ತೆಗಿಳಿದು ಪ್ರತಿಭಟನೆ ಮಾಡೋದು ಮಾತ್ರ ಅಲ್ಲ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ. ಇದೆಲ್ಲವನ್ನ ಮೀರಿ ಒಂದು ಪ್ರಬುದ್ಧ ರಾಜಕಾರಣದತ್ತ ಮುಖ ಮಾಡಿದ್ರೆ ಖಂಡಿತ ಈ ದೇಶದಲ್ಲಿ ಒಂದು ಬದಲಾವಣೆ ಗಾಳಿ ಬೀಸುತ್ತೆ ಅಂತ ಅನಿಸ್ತಾ ಇದೆ. ಯಾವುದೇ ಇರ್ಬೋದು, ಅದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಯಾವುದೇ ಇರ್ಬೋದು, ಅದು ಭ್ರಷ್ಟಾಚಾರವನ್ನ ಪ್ರಶ್ನಿಸುವ ಪಕ್ಷವಾಗಿನೇ ಇದು ಕೆಲಸ ಮಾಡಬೇಕು. ಯಾವುದೇ ಪಕ್ಷ ಇರಲಿ, ಅದರ ವಿರುದ್ಧ ರಸ್ತೆಗಿಳಿಯುವಂತ ಒಂದು ಪಕ್ಷ ಇದಾಗಬೇಕು, ಹೋರಾಡುವಂತ ಪಕ್ಷ ಆಗಬೇಕು. ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಅದನ್ನ ಸ್ವಾಗತಿಸಿದ್ದಾರೆ. ಆ ಪಕ್ಷವನ್ನ ನಾವು ಅದನ್ನ ಒಪ್ಕೊಳ್ತೀವಿ, ಹೆಮ್ಮೆ ಪಡ್ತೀವಿ, ಈ ಥರದೊಂದು ಬರಬೇಕು, ಈ ಥರದೊಂದು ಬದಲಾವಣೆ ಗಾಳಿ ಬೀಸಬೇಕಿದೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಯುವ ಜನತೆನೇ ಏನಾದರೂ ಬದಲಾವಣೆ ತರಕ್ಕೆ ಸಾಧ್ಯ, ಅವರ ಕೈನಲ್ಲಿದೆ ಈ ದೇಶದ ಭವಿಷ್ಯ ಅಂತ ನಾನು ಹೇಳ್ತೀನಿ. ಹಾಗಾಗಿ ತುಂಬಾ ವಿಚಾರ ಮಾಡಿ ವಿವೇಚನೆಯಿಂದ ಮುಂದಕ್ಕೆ ಹೆಜ್ಜೆ ಇಡಬೇಕಾಗಿದೆ. ನೋಡೋಣ ಮುಂದೆ ಏನಾಗುತ್ತೆ, ಯಾವ ರೀತಿ ಇದು ಮುಂದುವರಿಯುತ್ತೆ ಅನ್ನೋದನ್ನ ನಾವು ಕಾದು ನೋಡೋಣ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.